ಇದು ಇವತ್ತು ಜೋಳ ಹೊರಕ್ಕೆ ಹೊಸದೊಂದು ಗಾಡಿ ತಂದು ನೀವು ಇವತ್ತು ನಾವು ಈಜಾಡಕ್ ಬಂದಿದ್ವಿ. ಯಪ್ಪ ಈ ಬಿಸ್ಲಾಗ ಎಷ್ಟು ಸರಿ ನೀರು ಕುಡ್ದಂತ ಹಂಗೆ ಇಲ್ಲಿ ನೋಡ್ರಿ ಕೈ ಯಾವ ಥರ ಬೆವರು ಐತಿ. ಫಸ್ಟ್ ಟೈಮ್ ಬಾವಿ ಒಳಗೆ ಇಳಿತಾ ಇರೋದು. ಎಲ್ಲಿಗೆ ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಇವತ್ತು ಜೋಳ ಹೊರಕ್ಕೆ ಹೊಸದೊಂದು ಗಾಡಿ ತಂದು ನೀವು ಹೆಂಗೈತಿ ಗಾಡಿ. ಈಗ ಈ ಗಾಡಿ ಪೂಜೆ ಮಾಡಲ್ಲ ಅಂತ ಇಲ್ಲ, ಹಂಗೆ ಹೊದ್ಕೋಕ್ ಹಾಕಲ್ಲ ಗಾಡಿಗೆ. ಹೆಂಗಾಗೈತಿ ನೋಡೋಣ, ತಲೆ ಮೇಲೆ ಹೊತ್ತು ತಲೆ ಕೆಟ್ಟು ಹೋಗ್ಬಿಡಿತಲ್ಲ, ಗಾಡಿಯಾಗ ಇದ್ ಮಾಡೋಣ ಅಂತ. ಗಾಡಿ ಹೆಂಗೈತಿ ನೋಡ್ರಿ ಹೊಸದು. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ ಸಖತ್ತಾಗಿಲ್ಲ. ಈಗ ಇದ್ರಾಗೆ ಟ್ರೈ ಮಾಡೋಣ ಹೆಂಗಾಕೈತಿ ಅಂತ. ಅದೊಂದ್ ಕಡೆ ಇಲ್ಲೊಂದ್ ಕಡೆ ಐತಿ. ಫಸ್ಟು ಯಾವ್ದು ಹಾಕೋಣ, ಫಸ್ಟ್ ಇದು ತುಂಬ್ಕಿ ಹೋಗ್ತೀನಿ. ಇದ್ರಾಗೆ ಇದ್ರಾಗ ಹೋಗಕ್ ಆಗೋದಿಲ್ಲ. ಆಮೇಲೆ ನೋಡೋಣ ಫಸ್ಟು ಹಮ ಹಾಕಿನದು ಬೇಡ, ಸ್ವಲ್ಪ ಹಾಕ್ಯಂದು ಹೋಗೋಣ. ಹಿಂಗೆ ಎರಡೆರಡಕ್ಕಿಂತ ಹೋದ್ರೆ ಇವತ್ತು ತುಂಬೋದಿಲ್ಲ. ಈಗ ಸದ್ಯಕ್ಕೆ ಇಷ್ಟು ಹಾಕಿಂದೆ ಹೋಗೋಣ. ಒಂದೇ ಕೈ ಆಗಲ್ಲ, ಒಂದೇ ಕೈ ಹೋಗೈತಿ. ಹೋಗೋಣ ಹೆಂಗಾಕೈತಿ. ಟ್ರೈಪೋಡ್ ಇಲ್ಲ, ನನ್ನದೇ ಟ್ರೈಪೋಡ್ ಸದ್ಯ. ಆ್ಯಕ್ಚುಲಿ ಚೆನ್ನಾಗೈತಿ, ಲೈಟಾಗಿ ಶಗಲ್ ಹಾಕ್ಬೇಕಷ್ಟೆ. ಮಾಡಿರೋ ಪೇಂಟ್ ಈಗಲೇ ಕಿತ್ತೋಗ್ಬಿಡ್ತದೆ. ನಾಳೆ ಇದಕ್ಕೆಲ್ಲ ಪೇಂಟ್ ಹೊಡಿಯೋ ಶಾಸ್ತ್ರ. ಕರೆಕ್ಟಾಗಿರೋ ರೋಡ್ ಆಗ್ಬಿಟ್ರೆ ಮಾತ್ರ ಮಸ್ತ ತಗೋಬೋದು. ಇಲ್ಲಿ ಕರೆಕ್ಟಾಗಿ ರೋಡ್ ಮಾಡ್ಕೊಂಡ್ರೆ. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಮತ್ತೆ ಬಂದು ನೀವು ಮುಕ್ಕಳ ಸುಸ್ತಾಗ್ತೈತಪ್ಪ. ಈ ಬಿಸಿಲಂತೂ ಮೆಟ್ನಾಗೆ ಹೊಡಿತೈತಿ ಈ ತರ ಬಿಸಿಲು ಹೊತ್ತಾಗೆ. ಅದೇ ದೊಡ್ಡ ರಾಜ ಮಾರ್ಗ ಮಾಡ್ಕೊಂಡು ಈ ಗಾಡಿಗೆ ಹೊರತಾ ಇದೀನಿ. ಈ ಗಾಡಿನೇ ಬೆಸ್ಟ್ ಅಪ್ಪ. ಈ ತಲೆ ಹೊರತ್ತಿದ ತಲೆ ನೋವು ಬಂದ್ಸಿಂದು ಕೈ ಕಾಲು ಇದ್ ಮಾಡೋದು. ಇದ್ರಾಗ ಸೊಂಟ ಒಂದ್ ಸ್ವಲ್ಪ ನೋವು ಅನ್ನೋದು ಬಿಟ್ರೆ ಮುಕ್ಕಳರಿಗೆ ಕೆಲಸ ಆಗೈತೆ. ಮುಕ್ಕಳರ್ ಸುಸ್ತಾಯ್ತಿ. ಹೋಗೋಣ ಬರ್ರಿ. ಲಿಟ್ರಲಿ ಅಪ್ಪ ಅದೇ ಕಿತ್ಕು ಇದೆ ಇಳಿತೈತದೆ ಬೆವರು. ಅದೇ ಆಸರ ಬೇರೆ ಈ ಬಿಸಿಲಾಗಂತೂ ದೇವ್ರೆ. ಈ ಜೋಳ ಏನಂದ್ರೆ ಇವು ಸೆರಗಿರ್ತಾವಲ್ಲ, ಸೆರಗು ಅಂತಾರೆ ಇದಕ್ಕೆ. ಈ ಊಟಿತಲ್ಲ ಅದು ಆ ಸೆರಗು, ಅದೇನಾದ್ರು ಕೈ ಹೊಡೆದ್ರೆ ಐತಲ್ಲ ಅಪ್ಪ ಅದು ಉರಿ ತಡ್ಕೊಳಕ್ಕಾಗಲ್ಲ. ಈ ಬಿಸಿಲು ಬೇರೆ ತಲೆಕೆಟ್ಟೋದಪ್ಪ ಸುಸ್ತಾಗಿ ನೋಡ್ರಿ. ಅಯ್ಯೋ ಪಾಪ ಅನಿಸ್ತಿತ್ತು. ಇನ್ನೊಂದು ಸ್ವಲ್ಪ ಐತೆ ಜೋಳ ಹೊಡೆಯೋ ಮಿಷಿನ್ ಬೈತಾನೆ. ಆ ಮಿಷಿನ್ ಬಂದ್ಮೇಲೆ ಓಕೆ, ಅದಾದ್ಮೇಲೆ ಜೋಳ ಅದೆಲ್ಲ ಆರಾಮ್ ಮಾಡ್ಕಿತ ಹೋಗೋದು. ಇದೇ ಹಿಂಸೆ. ಇವಾನ ಇರಿ ಇನ್ನೊಂದು 5 ಟ್ರಿಪ್ ಹೊಡೆದ್ಬಿಟ್ರೆ ಮುಗಿತದೆ. ಪಿಂಟು ಅಂತೂ ನಮ್ ಜೊತೆಗೆ ಐತಿ. ಒಂದ್ 3 ದಿನ ಅದು ಜೋಳಕ್ಕೆ ಹೋಯ್ತಾ ಜೊತೆಗೆ ಐತಿ. ಭಾವನಾತ್ಮಕವಾದ ಜೀವಿ ನಾನು. ಸುಸ್ತಾ ತಲೆ ಕೆಟ್ಟೋತು. ಆದ್ರೆ ಏನಂದ್ರೆ ಚೆನ್ನಾಗೈತಿ. ಹಿಂಗೆ ವರ್ಷಕ್ಕೊಂದ್ಸಲಿ ಕೆಲಸ ಮಾಡಿದ್ರೆ, ವರ್ಷಕ್ಕೊಂದ್ಸಲಿ ಅಲ್ಲ ಆದ್ರೆ ಈ ತರ ಬೆವರು ಹೋಗಿ ಬಿಸ್ಲಾಗ. ಅವಾಗ ಮಳೆಗಾಲ ಥಂಡಿ ಆಗೋದಿಲ್ಲ. ಬರ್ರಿ ಹೋನ. ಅನ್ಲೋಡ್ ಏನೋ ಮಾಡಿದೆ. ಇಷ್ಟು ಚೆನ್ನಾಗಿ ಹೋಯ್ತೀವಿ. ಇನ್ನ ಐತಿ 2-3 ಗದ್ದೆ ಹೊರದೈತೆ. ಒಮ್ಮೆ ಹೊರತೈತೆ. ನಿನ್ನೆ ಈ ಬಿಸಿಲಾಗೆ ಈ ಹೊರದಾದ್ರೆ ಸ್ವಲ್ಪ ತಣ್ಣು ಗಾಳಿಯಾರು ಆಡ್ತೈತೆ. ನಿನ್ನ ಈ ಬಿಸಿಲಾಗ ಈ ಜೋಳದ ಇದ್ರ ಒಳಗೆ ಹೊಕ್ಕೊಂಡು ಮುರಿದಾರಲ್ಲ, ಹ್ಯಾಟ್ಸ್ ಆಫ್ ನಮ್ಮ ಅಮ್ಮರಿಗೆಲ್ಲ. ಯಪ್ಪ ಈ ಬಿಸಿಲಾಗ ಎಷ್ಟು ಸರಿ ನೀರು ಕುಡ್ದಂತ ಹಂಗೆ ಇಲ್ಲಿ ನೋಡ್ರಿ ಕೈ ಯಾವ ಥರ ಬೆವರು ಐತಿ. ಅದಕ್ಕೆ ಹೇಳೋದು ಹೋದ್ರ ಅಂತ. ಹೋದ್ರು ಈ ಕೆಲಸ ಐತಿದ್ದೆ. ಬರೀ ಇವಾಗ ಹೊರೋಣ. ಇನ್ನೊಂದು ಸ್ವಲ್ಪ ಐತಿ. ನಾನು ಅಪ್ಪಾಜಿ ಗಾಡಿ ತಳ್ಕೆ ಹೋಗೈತೆ. ನಾವು ಒಂದು 3 ರೌಂಡು, ನಾವು ಅಪ್ಪಾಜಿ ಒಂದು 3 ರೌಂಡು. ಹಿಂಗೆ ಆಗೋಲ್ಲ ಅಂದ್ರೆ ದೇವರಾಣೆ ಇವತ್ತು ಆಗೋದಿಲ್ಲ. ಈಗ ಮಿಷಿನ್ ಬೈತೆ, ಮಿಷಿನಾಗ ಇದು ಮಾಡೋಣ. ಸ್ಪಿಂಟು ಬಂದಿದ್ದ, ನಾನು ಬೈಕ್ ತಗೊಂಡು ಹೋಗ್ಬಿಟ್ಟ. ಸ್ಪಿಂಟು ಬಂದು ನಾನು ಬೈಕ್ ತಗೊಂಡು ಹೋದ. ಅವನಿಗೆ ಕರ್ಕೊಂಡು ಹೋಗಿದ್ದು ಜೋಳ ಗದ್ದೆಗೆ. ಒಂದೇ ರೌಂಡು ಗಾಡಿ ತಳಿಸ್ಬಿಟ್ಟಿದ್ರೆ ಅವ ಬೆವ್ರು ಏನಿಲ್ಲ ಹುಟ್ಟು ಹೋಗ್ಬಿಡ್ತದೆ ಈ ಬಿಸಿಲಿಗೆ. ಲಿಟ್ರಲಿ ಭಾರಿ ಕಷ್ಟ. ಇವತ್ತೀಗ ಜೋಳ ಹೊಡೆ ಮಿಷಿನ್ ಬೈತಿ. ಅದು ಮಿಷಿನ್ ಯಾವ ಥರ ಹೊಡಿತೈತಿ, ಏನೇನು ಕತೆ, ಹೆಂಗೆ ಎಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಮಿಷಿನು ಅದಕ್ಕೆ ಮಿಷಿನಿಗೆ ಎಷ್ಟು ದುಡ್ಡು ಎಲ್ಲದನ್ನು ತೋರಿಸ್ತೀನಿ. ನೀರು ಕುಡ್ದು ಸಾಕಾತಪ್ಪ. ಯಾವಾಗಲೂ ಪ್ರತಿ ವರ್ಷ ಇದೆ ಗೋಳು. ಜೋಳ ಹಾಕಿರ್ತೀನಲ್ಲ ವರ್ಷ ಇದೇ ಥರನೇ ಜೋಳದ ಥರ ಗೋಳ ಆಡೋದಿದೆ. ನನ್ನ ತಲೆ ಫಿಕ್ಸ್ ಆಗಿರ್ತೈತಿ ಗೋಳ ಆಡೋದಿದೆ ಅಂತ. ತಣ್ಣಗೆ ತಂಪ್ಲ ಕುತ್ಕೊಂಡು ಆಮೇಲೆ ಹಂಗೆ ಯಾವುದು ಇಲ್ಲ ಸಾಕು. ಬೇಸಿಗೆ ಒಂದು ಸ್ವಲ್ಪ ತಂಪ್ಲ ಕುತ್ಕೊಂಡು ತಣ್ಣಗೆ ಆಮೇಲೆ ಹೋಗೋಣ. ಇಲ್ಲ ಅಂದ್ರೆ ಆಗೋದಿಲ್ಲ, ಫುಲ್ಲು ಡಿಹೈಡ್ರೇಷನ್ ಆಗ್ಬಿಡ್ತೈತಿ. ನಮ್ಮ ಅಪ್ಪಾಜಿ ಅಮ್ಮ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರಪ್ಪ. ಅಲ್ಲೇ ಇದ್ದಾರೆ, ಇನ್ನು ಯಾರಲ್ಲೇ ಇದ್ದಾರೆ, ನಾನು ಇಲ್ಲೇ ಇದ್ದೀನಿ. ಸಿಗೊಂದು ಸ್ವಲ್ಪ ಸಮಾಧಾನ ಆಯ್ತು. ಆದರೂ ತಲೆ ಗಿಲ್ಲಿ ಅಂತ ಐತೆ. ಇನ್ನೊಂದು ಸ್ವಲ್ಪ ಐತೆ, ಇನ್ನೊಂದು 2 ರೌಂಡ್ ಇರ್ಬೋದು. ಹೊಡೆದು ಬನ್ನಿ ಹೋದ್ರೆ ಮುಗೀತು. ಸ್ಪೂನಲ್ಲಿ ಜೋಳ ಎಲ್ಲ ಹೊತ್ತಾತು. ಇನ್ನು ಹುಡ್ರು ಈಜೋಡಕ್ಕೆ ಹೋಗೋಣ ಅಂತ ಕರಿತೇವೆ. ಆವಾಗಿಂದ ನಾನು ಅರ್ಧ ಗಂಟೆ, 3/4 ಗಂಟೆ, 5 ನಿಮಿಷ 2 ನಿಮಿಷ ಅಂತ ಕಾಯಿ ಆರಿಸ್ತಾನೆ ಇದ್ದೆ. ಆಯ್ತು ನಾನು ಬಿಟ್ಟು ನೇರಳೆಣ್ಣೆಲ್ಲ ತಿಂತಾರೆ. ನಾನೇನೇ ತಪ್ಪು ಮಾಡ್ದೆ. ನಾನು ಹೋಗ್ತೀನಿ ಕೆಟ್ಟಿನಾಗಿರಿ. ಫಸ್ಟ್ ಒಂದು ಮಕ್ಕಳಿಗೆ ನೀರು ಹಾಕಿನಿ. ಯಾರು ಮಕ್ಕಳ ವ್ಲಾಗ್ ಮಾಡಿದ್ರೆ ನೀವು ತು ಅಂತೀರಿ. ಇನ್ಸ್ಟಾಗ್ರಾಮಿಗೆ ಕಂಟೆಂಟ್ ಬೇಕಲ್ಲ. ಪಿಂಟು ನನ್ನ ಗಾಡಿ ತಗೋದೆ. ಅದೇ ಅವ್ರ ಅಣ್ಣನ ಗಾಡಿ ನಂಗೆ ಕೊಟ್ಟು ಹೋಗಿದೆ. ಅವ್ರ ಅಣ್ಣನ ಗಾಡಿ ಹೋಗ್ತಾ ಇದ್ದೀನಿ ನಾನು. ಬ್ಯಾಂಕಿನ ಗೊತ್ತಲ್ಲ ಇಷ್ಟು ಆಡೈತಿ ಆಟೋಗೆ. ವೆಲ್ಕಮ್ ಟು ಮೈ ಚಾನಲ್.
ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಈಜೊಳಗೆ ಬಂದಿದ್ವಿ. ನೋಡ್ಬೋದು ಶರಾವತಿ ಬ್ಯಾಕ್ಔಟರ್ ಇದೆ ಬ್ಯಾಕಲ್ಲಿ. ಮತ್ತೆ ಇಲ್ಲಿ ಮಜುಬ್ರು ಅವರು ಇದ್ದಾರೆ ನೋಡ್ಕೊಳ್ಳಿ. ಮತ್ತೆ ಇವ್ರು ಗಗನ್ ಮತ್ತೆ ರೊಟ್ಟಿ ಅವರು. ಹಲೋ ಗೈಸ್. ಮತ್ತೆ ಈಗ ಈಜೊಡ್ದಾಯ್ತು ಗೈಸ್, ತಣ್ಣಗಿತ್ತು. ಈಗ ನಾವು ಎಳ್ನೀರು ಕುಡಿಯಕ್ಕೆ ಹೋಗ್ತಾ ಇದೀವಿ ಗೈಸ್. ಅದೇ ಅಲ್ಲಿ ಮಾವಿನಹಣ್ಣಿನ ವಾಸನೆ ಬರ್ತಾ ಇತ್ತು. ಹತ್ತಿಗೆ ನುಗ್ಗಿ ಹೊಂಟಿವು. ಅದೇ ಅದು ಯಾವ ಥರದ ಮೂಗ ಹುಡ್ಗ ನಿಂದು ಕಣ್ಣ ಹೀಗೆ ಬಾರೇ ಇಲ್ಲೇ ಗೈಸ್. ನೋಡಿದ್ರಿ ಗೈಸ್ ಮಾವಿನಹಣ್ಣು ಮುಕ್ಳರಿದಾವದೇ. ಮುಕ್ಳರಿದಾವ ಕಣ ತಡ್ರ. ಆಯ್ರಾ ಗೈಸ್ ಮುಕ್ಳರಿದಾವ ಮತ್ತೆ ಸ್ವೀಟ್ ಅಲ್ಲ. ಮನೆ ತಗೋಗಿದ್ರೆ ಅವ್ವ ಮೈನ್ ಗೋಲ್ಟಿನ ಸಾರು ಮಾಡ್ಕೊಡಲೇನ. ಗೈಸ್ ಮರ ನೋಡ್ರಿ ಎಷ್ಟು ದೊಡ್ಡಗೈತೆ. ಇನ್ನು ಬುಡ್ದಾಗೈತಿ ಒಂಚಿ ಹೋಗಲ್ಲ. ನೋಡಿಲ್ಲಿ ಹೆಂಗ್ ಬಿದ್ದ ನೋಡು. ನೋಡ ಹೆಂಗ್ ಕೈಯಾಗೆ ಯಾವ ಬೇಲಿ ಕಡೆ ಅನ್ನೋದ ಇಲ್ಲಿ. ನಂಗೆ ಅಷ್ಟ ಸಿಗಲ್ಲ. ಓಕೆ ಹುಳಿ ಮುಕ್ಳ ನೀವು ಕಣ ಇಲ್ಲಿ. ಚೆನ್ನಾಗಿದವ ಪ್ರೈಸ್. ಈ ಕಡೆ ಒಂದ್ ಕಡೆ ಇದೆ, ಇದೊಂದ್ ಕಡೆ ಬಿದ್ದವ್ದೆ. ಇಲ್ಲ ತಿಪ್ಪೆ ಅದೇ ತಿಪ್ಪೆ. ಇಲ್ಲಿ ನೋಡ್ಲಿ, ಅಲ್ಲಿ ನೋಡ ಅಲ್ಲಿ ತಿಪ್ಪೆನಾ ಮಸ್ತ್ ಇದೆ. ಈ ತರ ಆಯ್ತು ನೋಡಿದೆ ಮೈನಣ್ಣಿದೆ ತಿಪ್ಪೆ ಎಲ್ಲ ಸರಿಯಾಗಿ ಕುಡ್ಕೂತ ಹಣ್ಣು ತಿಂತಾರ ನೋಡ. ಎಲ್ಲಿಗೆ ಇರಾ ನಮ್ಮ ಹೋಗಾಗಿ ಆಯನ ಆಯ್ರಾ ಇದು ನೋಡ ಮುಕ್ಕಳೇ ತುಂಬಿಟ್ನೆ ಜೋಬಿಗೆ. ಒಂದ್ ವಾರ ಗಸಿ ಸಾಕು. ಒಂದ್ ವಾರ ಗಸಿ ಬಗ್ಗೆ ಮಾತಾಡಂಗಿಲ್ಲ. ಮುಕ್ಕಳೇ ಸುಯ್ಯದ ಮಾತ್ರ. ಒಂದ್ ಹಣ್ಣಿಗೆ 2 ರೂಪಾಯಿ ಅಂದ್ರೆ ಸಾಕು, ಆರಾಮ ಪಾರ್ಟಿ ಮಾಡ್ಬೋದು. ಜಗರಿ ಕುತ್ಕೊಂಡ್ ತಿಂತೇನೆ ಹುಡ್ಗ. ನಾಳೆ ಹೇಳೋದಿಲ್ಲ ಗೈಸ್. ಮುಕ್ಳರೇ ಆಯ್ತಾ ಜೋಬ್ ತುಂಬ್ತಾ ಇದೀನಿ. ಇನ್ನೊಂದು ವಾರಕ್ಕೆ ಸಾಕು. ಒಂದ್ ವಾರ ಸಾರಿ ಎದ್ದು ಬೇಡ, ಉಪ್ಪಿನಕಾಯಿ ಎಂತೂ ಬೇಡ. ಒಂದ್ ವಾರ ಸಾರಿಗೆ ಅದು ಗೈಸ್. ಕಾರ್ಗೋ ಪ್ಯಾಂಟ್ ನೋಡ್ರಿ ಪೀಸ್ ಇಲ್ಲಿ ನೋಡ್ಲಿ. ಈ ಕಡೆ ಒಂದ್ ವಾರ ಸಾರಿಗೆ ಸಾಕು ಮಾವಿನಹಣ್ಣು. ಯಾಕೆ ಗಂಟು ತೋರ್ಸ. ಇಲ್ಲಿ ನೋಡಿಲಿ ಗೈಸ್. ಈ ಮಾವಿನಹಣ್ಣು ಏನಿಲ್ಲ ಅಂದ್ರೂ ಒಂದ್ 2 ವಾರ ಸಾರಿಗೆ ಸಾಕು, ಆರಾಮಾಗಿ ಗಸಿ ಮಾಡ್ಕಿ ತಿನ್ಬೋದು. ತುಂಬಾ ಕಡ ಏನಿಲ್ಲ ಅಂದ್ರೂ 2 ವಾರ ಸಾರಿಗಂತೂ ಮೋಸಿಲ್ಲ. ಪ್ಯಾಂಟ್ ಕತೆ ಮುಗೀತು. ಇನ್ನೊಂದ್ ಸ್ವಲ್ಪ ಆದ್ರೂ ಟೀಕೆ. ಇನ್ನೊಂದ್ ಸ್ವಲ್ಪ ಆದ್ರೂ ಪ್ಯಾಂಟ್ ಕಚ್ಚೋಗಿದ್ ಕಡ. ನೋಡಿಲ್ಲ ಅಷ್ಟು ಮಿನಿ ಈ ತರ ಮಾವಿನಹಣ್ಣಿನ ಸಾರು ಮಾಡ್ಕಿ ತಿನ್ನಾಯ್ತಲ್ಲ, ಅದು ಮಜಾನೇ ಬೇರೆ. ಮಾವಿನಹಣ್ಣು ಮಾತ್ರ ಮುಕ್ಳೇ ತಿನ್ನಿ ಹೋದೆ. ಜೋಬಿಗೂ ಕಸ್ವಾ ತುಂಬಿವ ತಿನ್ಕೊಂತ ಹೋನ ಮನೆಗೆ. ಈಗ ಚಿನ್ನ ಈಗ ನೋಡ್ತೀನೋ ಮಾರೋಣ ಶನಿವಾರ ಸಂತೆಗೆ. ಫುಲ್ ತುಂಬಿಸಿದೆ ಮನೆಯಾಗ. ಅವನ ಹತ್ರ ಕಟ್ಟು ಸಾರು ಮಾಡಿಸಿ ತಿನ್ಬಿಟ್ರೆ ಸ್ವರ್ಗ ಗೈಸ್. ಇವನ್ ಮನೆ ನಾಯಿ ಕುಂತಿದ್ ನೋಡ್ರಿ ಏನ್ ಸಕ್ಕದಾಗೆ. ನಮ್ಮ ಮನೆ ಪಿಂಪಿನ ಆ ತರ ಕುಂತಿದ್ರೆ ಕುಂಡ್ರದೇ ಇಲ್ಲ. ಅದು ಹುಡುಗಿಗೆ ಭಾರಿ ಲವ್ ನಾಯಿ. ಗೈಸ್ ಇಲ್ಲಿ ಬಾವಿ ತೈತಿದ್ದಾರೆ ಅಣ್ಣರು, ಕಸುವ ತೈತಿದ್ದಾರೆ. ಇವಾಗ ಬಾವಿ ಕೆಳಗೆ ಇಳಿಯ ನಾವು. ಬಾವಿ ಕೆಳಗೆ ಈಗ ಬರೋದ ಕರಿತದೆ. ಒಳ್ಳೆ ನೆಂಟ್ರು ಕರೆದಂಗೆ ಕರಿತದೆ. ಗೈಸ್ ಈಗ ಹೋಣ ಈಗ ಮಾಡ. ಗೈಸ್ ಮುಕ್ಳಾರೆ ಆಳ ಐತೆ ನೀರು. ಗೈಸ್ ಮುಕ್ಳಾರೆ ಆಳ ಐತೆ. ಅದು ನೋಡಿದ್ರೆ ಫುಲ್ಲು ಮಣ್ಣು ತೈತಾರೆ. ಆಲ್ಮೋಸ್ಟ್ ನೀರು ಬಂದೈತದೆ. ಅಕ್ಕ ಗೈಸ್ ಇಳಿಯೋದ್ರಾಗ ಭಾರಿ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇಳಿದು ಮೇಲೆ ಹಟ್ಟೆ ಬಿಡೋಣ ಬಾವಿ ಕೆಳಗೆ ಇಳಿದು. ಎಷ್ಟು ದಿನ ತಗೊಂಡ್ರಿ ತೆಗಿಯೋಕೆ ಅಣ್ಣ? ಎಷ್ಟು ದಿನ ತಗೊಂಡ್ರಿ ತೆಗಿಯೋಕೆ? 10 ದಿವಸ. 10 ದಿವಸ ತೆಗಿದ್ರಾ? 12 ದಿವಸ ಅಲ್ಲಿ ತನಕ ತೆಗ್ದಾರಂತೆ ನೋಡ್ರಿ. ಎಸಿ ಬಾವಿ 30 ಅಡಿ ಐತಂತೆ. 30 ಅಡಿ ಕೆಳಗೆ ಇಳಿಯಾನಿ. ಹಗ್ಗದಾಗೆ ಇಳಿಬೇಕು ಈಗ. ಫುಲ್ ಎಕ್ಸೈಟ್ಮೆಂಟ್ ಆಗೀನಿ. 10 ದಿನದಾಗೆ ತೆಗ್ದಾರಂತೆ ಇಷ್ಟ ಅಲ್ಲ ಆಳನ. ಬಂತದೆ ನೀರು. ಗಂಗಾಚಲ ಇಂಡಿಯನ್ ನಾಟ್ ಫಾರ್ ಬಿಗಿನರ್ಸ್. ಹೋಗೋದಣ್ಣ ಕೆಳಗೆ? ಹೋಗೋದಾ? ಕಾಯ್ಸ್ ರೆಡಿ. ಓಕೆ ಕಾಯ್ಸ್ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಾವಿ ಒಳಗೆ ಇಳಿತಾ ಇರೋದು. ಹತ್ತದ ಹೆಂಗ ಈಗ ಹಿಂಗೆ ಹತ್ಬೇಕು. ಈಗ ಐತ್ಲಿ ಹತ್ತದು.
ಆಯ್ತು ಫೈನಲಿ ಕೆಳಗೆ ಆದ್ರೂ ಹತ್ತೆ ಸಂಖ್ಯೆ ಸತ್ತಿರಲ್ಲ ನೋಡ್ರಿ ಅಂತೂ ಬಾವಿ ಕೆಳಗೆ ಬಂದೆ 30 ಅಡಿ ಅದ್ರಾಗೆ ಚೀಲದಾಗೆ ಫೋನ್ ಕೊಟ್ರು ನೀರು ಬರ್ತಾ ಐತಿ ನಾಳೆಗೆ ಒಂದಿಷ್ಟು ಹೋಯ್ತಂತೆ ಮೋಟ್ರ್ ಹಾಕಿ ಮತ್ತೆ ಬಚ್ಚಿ ಮತ್ತಿನ್ನೊಂದು 5 ಅಡಿ ಹೊಡಿತಿರಲ್ಲ 35 ಅಡಿ ಕ್ಲೋಸು ಅಂತೂ ಫಸ್ಟ್ ಟೈಮ್ ಒಂದು ಬಾವಿ ಇಷ್ಟು ದೊಡ್ಡ ಬಾವಿ ಒಳಗೆ ಇಳಿದಿರೋದು ನಮ್ಮನೆ ಬಾವಿ 30 ಇಲ್ಲ ಅನ್ಸಿತ್ತು ಕಣ ಹೌದಲ್ಲ ಇಲ್ಲ ನೋಡ್ರಿ ಜಲ ಬರ್ತೈತೆ ಇರೋ ಗೈಸಿಲ್ ನೋಡ್ರಿ ಜಲ ಬರ್ತಾ ಇರ್ತದೆ ಚುಚೂರು ಇಲ್ಲಿ ಆಲ್ರೆಡಿ ತುಂಬಿತ್ತು ಚೂರು ಅಲ್ಲೂ ಬರ್ತೈತಲ್ಲ ಈ ಕಡೆಯಿಂದ ಸೇಡಿ ಜಲ ಬರ್ತೈತೆ ನೆಟ್ವರ್ಕ್ ಸಿಗ್ತೈತಲ್ಲ ಅದು ಮೇಲಿಂದನೇ ಇದು ರಿಂಗ್ ರೌಂಡ್ ಬರೋಕೆ ಅಳತೆ ಮೇಲಿಂದನೇ ನೋಡ್ತಾರಂತೆ ಫಸ್ಟ್ ಅಳತೆ ಹಾಕಿನೇ ಇದು ಮಾಡ್ತಿರಲ್ಲ ದಿನಕ್ಕೆ ಎಷ್ಟು ಅಡಿ ಹೊಡಿತೀರ ಡೈಲಿ 4 ಅಡಿ 10 ದಿನ ತಗೊಂಡಿರ ಹಾಂ ನೋಡ್ರಿ ಓ ಹಾಂ ಬಂಡೆಕಲ್ಲು ಅಸಲ್ ನೋಡ್ರಿ ಬಂಡೆಕಲ್ಲು ಇರೋದೆ ಅದನ್ನ ಸಿಡಿ ಕೆಳ ಬರೋರಿಗೆ ಸುಮಾರು ಹೊತ್ತಾಗುತ್ತೆ ಅಂತ ಕಲ್ಲ ಹತ್ತಿರ ಅಂತ ಅಲ್ಲೆಲ್ಲ ಹಗ್ಗ ಹಿಡ್ಕೊಂಡು ಅಣ್ಣ ಒಂದು ಬಾಯ್ ಹೇಳ್ರಿ ಟಾಟಾ ಹೊಂಟೆ ಟಾಟಾ ಹಾಂ ಬಾಯ್ 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 ಬಾಯ್